जुक्षेण सुखात्मबिंबः स्वैश्वर्य कांति प्रतत सदोदित स्वभक्त संताप दुरिष्ट हंता रामावतारो हरिरीश चंद्रमाः यत्र यत्र रघुनाथ कीर्तनं तत्र तत्र कृतमस्तकाञ्जलिं भाष्पवारि परिपूर्णलोचनं मारुतिं नमत राक्षसान्तकम् अनमध्यात्म चारित्र्यं वादिखद्योतभास्करं विद्यामान्य गुरुं वंदे विद्या विद्योत भास्वरम। जय श्रीराम जय श्रीराम जय श्रीराम हरिगुरुभ्यो नमः। ಬೆಂಗಳೂರಿನ ಈ ಪ್ರದೇಶದಲ್ಲಿ ಸಂಘ ಶತಾಬ್ದಿಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಒಂದು ಹಿಂದೂ ಸಮಾಜೋತ್ಸವವನ್ನು ನಮ್ಮ ಮಗ್ಗುಲಲ್ಲಿ ಆಚರಿಸಬೇಕು ಅಂತ ನಾವಿವತ್ತು ಬಹಳ ಸೌಭಾಗ್ಯಶಾಲಿಗಳಾಗಿ ಕುಳಿತುಕೊಂಡಿದ್ದೇವೆ. ನಮಗೆಲ್ಲರಿಗೂ ಒಂದು ಹೆಮ್ಮೆ ಇದೆ. ಕನ್ವರ್ಟ್ ಆಗಿರುವಂತಹ ಭಾರತ ಇಂಡಿಯಾ ಹೆಸರಲ್ಲಿದ್ದದ್ದು ಪುನರಪಿ ಭವ್ಯವಾದ ಭಾರತವಾಗಿ ತಲೆ ಎತ್ತುತ್ತಾ ಇದೆ ಅನ್ನುವ ಸೌಭಾಗ್ಯದಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಲ್ಲಿ ಭಾರತದ ಜೊತೆ ಕರ್ನಾಟಕವನ್ನು ಕನೆಕ್ಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ಎಚ್ಚರಿಕೆ ನಿಮಗಿರಬೇಕು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕೆ ಗೊತ್ತಾಯ್ತಾ? ಪರಿಸ್ಥಿತಿ ಏನು ಅಂತಂದ್ರೆ 100 ವರ್ಷಗಳಿಂದ ಸಂಘ ದೇಶವನ್ನು ಕಟ್ಟುತ್ತಾ ಬಂದಿದೆ, ಸ್ವಯಂ ಸೇವಕನನ್ನು ಬೆಳೆಸ್ತಾ ಬಂದಿದೆ, ಹಿಂದೂ ಮನೆಯನ್ನ ಬೆಳಗ್ತಾ ಬಂದಿದೆ. ನಮ್ಮ ರಾಜ್ಯದ ಸಚಿವರೊಬ್ಬರು ಮಾತಾಡ್ತಾ ಹೇಳ್ತಾರೆ, ಅದು ಕೂಡ ITBT ಏನ್ ಹೇಳ್ತಾರೆ ಗೊತ್ತಾ? ನಮಗೆ ಎಲ್ಲಿಯಾದರೂ ಕೇಂದ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ನಾವು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೇನೆ ಅಂತ ಹೇಳ್ತಾರೆ. ನೀವೆಲ್ಲಿಯಾದ್ರೂ ಕ್ವಶನ್ ಮಾಡಿದ್ರ, ನೀವೆಲ್ಲಿಯಾದ್ರೂ ಪ್ರಶ್ನೆ ಮಾಡಿದ್ರ? ಯಾಕೆ ಸ್ವಾಮಿ, ನಿಮ್ಗೆ ತಾಕತ್ತಿಲ್ವಾ ಜೈಷೆ ಮೊಹಮ್ಮದ್ ಅನ್ನ ಬ್ಯಾನ್ ಮಾಡಲಿಕ್ಕೆ? ನಿಮ್ಗೆ ತಾಕತ್ತಿಲ್ವಾ ಲಷ್ಕರ್ ಎ ತೊಯ್ಬಾ ಸಂಘಟನೆಯನ್ನ ಬ್ಯಾನ್ ಮಾಡಲಿಕ್ಕೆ? ಯಾಕೆ ನಿಮ್ಮಲ್ಲಿ ಆ ಶಬ್ದ ಬರ್ತಾ ಇಲ್ಲ ಅಂತ ನಾವೇನು ಕೇಳಲೇ ಇಲ್ವಲ್ಲ. ದುರದೃಷ್ಟ, ಸಂಘ ಭಯೋತ್ಪಾದನೆಯನ್ನ ಮಟ್ಟ ಹಾಕಿದೆ, ಸಂಘ ಸ್ವಯಂ ಸೇವಕನನ್ನ ಬೆಳೆಸಿ ನಿಲ್ಲಿಸಿದೆ. ಈ ಕಾರಣವನ್ನು ನಾವು ಅರಿತುಕೊಳ್ಳುವ ಅವಶ್ಯಕತೆ ಇದೆ. ನಮಗೀಗಾಗಲೇ ರೂಪಾ ಮೇಡಮ್ ಮಾತಾಡಿದ್ರಲ್ಲ, ಏನಂದ್ರು ಗೊತ್ತಾ? ನಮ್ಮಲ್ಲಿರುವಂತಹ ಸಂಸ್ಕಾರ ಸಂಸ್ಕೃತಿಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾ ಆ ಬ್ರಹ್ಮ ಮೀಮಾಂಸ ತತ್ವಜ್ಞಾನವನ್ನು ಹೇಳಿದ್ರಲ್ಲ, ನಾವೆಲ್ಲರೂ ಮರೆತು ಬಿಟ್ಟಿದ್ದೇವೆ. ನಾವು ಕೇವಲ ಮೇಲಿನ ಡಿಗ್ರಿಗಳಲ್ಲಿ ಇದ್ದೇವೆ, ನಮ್ಮ ಡಿಗ್ರಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ನಮಗೆ ಅರಿವೇ ಆಗೋದಿಲ್ಲ. ಇವತ್ತಿನ ಮಕ್ಕಳನ್ನ ನಾವು ಆ ಥರ ಬೆಳೆಸ್ತಾನೇ ಇಲ್ಲ. ನಾವು ಕೇವಲ ಡಿಗ್ರಿಗಳಲ್ಲಿ ಬೆಳೆಸ್ತಾ ಇದ್ದೇವೆ. ನೀವೊಂದು ಸ್ವಲ್ಪ ಭಯೋತ್ಪಾದಕರ ಪಟ್ಟಿ ತೆಗೆಯಿರಿ, ಯಾಸೀನ್ ಭಟ್ಕಳ್ ಇನ್ನಿತರ ಇವರೆಲ್ಲರ ಪಟ್ಟಿ ತೆಗೀರಿ. ಅವ್ರೇನ್ ಸಾಮಾನ್ಯದವರಲ್ಲ ರೀ, ಎಲ್ಲರೂ MBBS ಮಾಡಿದವರು. ಅವ್ರು ಯಾರು ಕೃಷಿಕರಲ್ಲ, ಕುಡುಗೋಲು ಇಟ್ಕೊಂಡು ಮಣ್ಣಿನ ಕೆಲಸ ಮಾಡಿದವರಲ್ಲ ಅವರು. ಹಾಗಾಗಿ ಎಂತಹ ರೀತಿಯ ವ್ಯಾಸಂಗ ಸಿಗತ್ತೆ, ಎಂತಹ ರೀತಿಯ ವಿದ್ಯಾಭ್ಯಾಸ ಸಿಗತ್ತೆ ಅಂತ ಆಲೋಚನೆ ಮಾಡಿ. ಈ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನ, ನಮ್ಮ ಹಿಂದೂ ಸಮಾಜದ ಧ್ಯೇಯೋದ್ದೇಶಗಳನ್ನ ನಾವು ಸಮಾಜಕ್ಕೆ ಹಂಚದಿದ್ದರೆ ನಮ್ಮಂತಹ ಅನಾಗರಿಕರು ಬೇರೆಯವರಾಗಿ ನಿಲ್ಲುವುದಿಲ್ಲ. ಈ ದೃಷ್ಟಿಯಿಂದ ಸಮಾಜವನ್ನು ಕಟ್ಟಬೇಕು, ಹಿಂದೂ ಸಮಾಜವನ್ನು ಸದೃಢ ಮಾಡಬೇಕು. ಜಾತಿಯಿಂದ ವಿರಹಿತವಾಗಿ, ಜಾತಿಯಲ್ಲಿರಬೇಕು, ನಮ್ಮ ಮನೆ ಒಳಗಿರಬೇಕು. ನಾನು ಮನೆಯಿಂದ ಅಂಗಳಕ್ಕೆ ಬರುವಾಗ ನಾನೊಬ್ಬ ಹಿಂದೂ ಅಂತ ಭಾವನೆ ಬರಬೇಕು ನಮ್ಮಲ್ಲಿ. ಹದಿಬದೆಯಲ್ಲಿ ನಮ್ಮವರು ಅನ್ನುವ ವ್ಯವಸ್ಥೆಯನ್ನು ಕಟ್ಟಿಕೊಂಡು ನಮ್ಮವರನ್ನೇ ಬೆಳೆಸಬೇಕು. ಇಲ್ಲ ಅಂದ್ರೆ ಏನ್ ಗೊತ್ತಾ, ಯಾರೋ ಒಬ್ಬ ಯಾಸೀನ್ ಬರ್ತಾನೆ, ಯಾರೋ ಒಬ್ಬ ಅಮೀರ್ ಬರ್ತಾನೆ, ಅವನೆಲ್ಲೋ ಅಲ್ಲಿ ಮನೆ ಮಾಡ್ತಾನೆ, ನಮ್ಮನ್ನೇ ನಾಳೆ ಒಕ್ಕಲೆಬ್ಬಿಸ್ತಾನೆ. ಈ ದುಸ್ಥಿತಿಯನ್ನು ತಂದುಕೊಳ್ಬಾರದು. ನಾವು ಈ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ಬಾರದು. ಇದು ನಮ್ಗೆ ಬರಬೇಕು. ಇವತ್ತು ತಮಿಳುನಾಡಿನಿಂದ ಒಬ್ಬರು ಟೈಗರ್ ಬರಬೇಕಿತ್ತು. ಸುದೈವ ವಶಾತ್ ನಮ್ಮ ಟೈಗರ್ ನಮಗೆ ಸಿಕ್ಕಿದೆ, ಅದು ಸೌಭಾಗ್ಯ. ಹಾಗಾಗಿ ನಮ್ಮ ಟೈಗರ್ ನಮ್ಗೆ ಸಿಕ್ಕಿದೆ ಅಂತಂದ್ರೆ ಅಶೋಕ್ ಜಿ ಮಾಡಿದ ಕೆಲಸಗಳು, ಅವರು ಪಡೆದುಕೊಂಡಂತಹ ಪದಕಗಳು ಇವತ್ತವರ ಕೊರಳಲ್ಲಿ ಇಲ್ಲದಿದ್ರು ನಮ್ಮ ಆತ್ಮಾಭಿಮಾನದ ಕೊರಳಲ್ಲಿದೆ ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಜೊತೆ ಇವತ್ತು ಟೈಗರ್ ಇದ್ದಾರೆ. ಇದು ಸುದೈವ. ಹಾಗಿರುವುದರಿಂದ ಇಂತಹ ಒಂದು ಸಂದರ್ಭದಲ್ಲಿ ಸಂಘ ಮಾಡಿರುವಂತಹ ಸತ್ಕಾರ್ಯಗಳು, ಸಂಘ 6 ಘೋಷಣೆಗಳನ್ನು ಮಾಡಿದೆ. ಏನು ಹೇಳಿದೆ? ಭಾಷಾ, ಭೂಷಾ, ಭೋಜನ್, ಬ್ರಾಹ್ಮಣ್,
ಭವನ್ ಜೊತೆಗೆ ನಮ್ಮಲ್ಲಿರುವಂತಹ ಈ ಸಾಮಾಜಿಕ ನೆಲೆಗಳನ್ನು ಸದೃಢ ಮಾಡಬೇಕನ್ನುವ ದೃಷ್ಟಿಯಿಂದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿಕ್ಕೆ ಹೇಳಿದೆ. ಹಾಗಾಗಿ ಭಾರತ ಅನ್ನುವ ಈ ಸೌಭಾಗ್ಯದ ದೇಶದಲ್ಲಿ 5-6 ಭಾಗಗಳನ್ನು ಕೊಟ್ಟಿದೆ. ಅದೆಲ್ಲವೂ ಭಾಷಾಭೂಷ ಅಂತ ಏನು ಹೇಳ್ತೀವಿ, ಭಾಷೆ, ನಮ್ಮ ಒನಪು ವಯ್ಯಾರಗಳು, ಅಥವಾ ನಮ್ಮ ಸಂಸ್ಕೃತಿ, ಅಥವಾ ನಮ್ಮ ಸಂಸ್ಕಾರ, ಅಥವಾ ನಮ್ಮ ಕೌಟುಂಬಿಕವಾದ ಜೀವನ ಮತ್ತು ಸಾಮರಸ್ಯದ ಜೀವನ, ಇದೆಲ್ಲವನ್ನ ಕಟ್ಟಿಕೊಂಡು ಸಮಾಜವನ್ನು ಬೆಳೆಸಬೇಕು. ಸನ್ನಿಹಿತವಾಗುವ ಕಾಲಘಟ್ಟ ಇದೆ, ಸಾಮಾನ್ಯದ್ದಲ್ಲ. ಇನ್ನೂ 10 ವರ್ಷ ನಮ್ಮ ಸಾಧನೆ ಇದೆ. ದೇಶವನ್ನ ಭವ್ಯತೆಯ ಕಡೆಗೆ ತಗೊಂಡು ಹೋಗಬೇಕಾದ್ರೆ ನಮ್ಮೊಳಗಿರುವ ರಾಜ್ಯವನ್ನ ಅದರೊಟ್ಟಿಗೆ ಸೇರಿಸಬೇಕು. ಈ ವ್ಯವಸ್ಥೆಯ ಒಳಗೆ ನಾವುಗಳು ಬೆಳೆಯಬೇಕು. ಹೀಗೆ ಬೆಳೆದ್ರೆ ಸಂಘ ಮಾಡಿರುವ ಸಾಧನೆಯ ಮಗುಲಲ್ಲಿ ನಾವು ಕೂಡ ನಮ್ಮ ತೀರ್ಥದ ಸೇವನೆಯನ್ನ ಮಾಡಿಕೊಂಡು ನಮ್ಮ ಬದುಕನ್ನು ಶಾಶ್ವತವಾಗಿ ಇಟ್ಟುಕೊಳ್ಳಬಹುದು. ಈ ದೃಷ್ಟಿಯಿಂದ ಹಿಂದೂ ಸಮಾಜ ಐಕ್ಯಮತ್ಯತೆಗೆ ಬರಬೇಕು, ಒಗ್ಗಟ್ಟಿನ ಕಡೆಗೆ ಬರಬೇಕು. ಆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು, ಸಂಸಾರ ಅಂತ ಒಂದು ನಮ್ಮ ಕುಟುಂಬ ಜೀವನ, ಆ ಸಂಸಾರಕ್ಕೆ ಒಂದು ತಕಾರ ಕೊಟ್ರೆ ಸಂಸ್ಕಾರ ಬಂತು, ಇನ್ನೊಂದು ತಕಾರ ಇಟ್ಟರೆ ಸಂಸ್ಕೃತಿ ಆಯಿತು. ಇದೆಲ್ಲದರ ಮಧ್ಯೆ ಒಂದು ಸಂಸ್ಕೃತ ಅಂತ ನಮ್ಮ ಬದುಕಿನಲ್ಲೇ ಬರುತ್ತೆ. ಈ ಎಲ್ಲ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಬದುಕೋಣ. ಈ ಬದುಕು ಭವ್ಯವಾಗಲಿ. ದೇಶ ಸನಾತನ ಹಿಂದೂ ಧರ್ಮದ ಕಡೆಗೆ ವಾಳ್ತಾ ಇದೆ. ಅಮೆರಿಕ ಅನ್ನುವಂತಹ ದೊಡ್ಡಣ್ಣನೇ ಇವತ್ತು ಟೆಂಪ್ ಇಲ್ಲದೆ ಮಲಗುವ ಸ್ಥಿತಿ ಬಂದಿದೆ. ಅದು ಭಾರತದ ತಾಕತ್ತು. ಆ ಟೆಂಪೆ ಹೋಗಿದೆ. ಹಾಗಾಗಿ ಈ ಟೆಂಪ್ ಹೋಗಬೇಕಾದ್ರೆ ಯಾರ್ದು ಕೊಡುಗೆ ಗೊತ್ತಾ? ಇಡೀ ಹಿಂದೂ ಸಮಾಜದ ಐಕ್ಯಮತ್ಯತೆಯ ಕೊಡುಗೆ ಇದು. ಹಾಗಾಗಿ ಈ ಕೊಡುಗೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಾವು ನಮ್ಮ ಸಿದ್ಧಾಂತವನ್ನು ಉಳಿಸಿಕೊಳ್ಳಬೇಕು ಅಂತ ನಿಮಗೆಲ್ಲರಿಗೂ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸಿಕೊಂಡು, ಈ ಬೆಂಗಳೂರು ಸ್ವಚ್ಛ ಬೆಂಗಳೂರು, ಸಮೃದ್ಧ ಬೆಂಗಳೂರು, ಸಂಘಟಿತ ಬೆಂಗಳೂರು, ನಮ್ಮ ಬೆಂಗಳೂರು ಅನ್ನುವ ದೃಷ್ಟಿಯಿಂದ ನಾವು ಮುಂದೆ ಹೋಗಬೇಕಾಗಿದೆ. ಈ ಕೆಲಸವನ್ನ ನೀವು ಹಿಂದೂಗಳೆಲ್ಲರೂ ಮಾಡ್ತೀರಿ ಅಂತ ಭಾವಿಸಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ಯುವಕರು ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಯುವಕರು ಅರ್ಥ ಮಾಡಿಕೊಳ್ಳಬೇಕು. ನಾಳೆಯಿಂದಲೇ ನಮ್ಮ ಚಾಕಚಕ್ಯತೆಯನ್ನ, ಸೃಜನಾತ್ಮಕವಾಗಿರುವಂತಹ ಕರ್ತವ್ಯಗಳನ್ನು ನಾವು ಮಾಡುವಲ್ಲಿ ಮುನ್ನಡೆದುಕೊಂಡು ಈ ಬೆಂಗಳೂರನ್ನ ಅತ್ಯುನ್ನತ ಬೆಂಗಳೂರಾಗಿ ಉಳಿಸಿಕೊಳ್ಳಬೇಕೆನ್ನುವ ದೃಷ್ಟಿ ನಿಮ್ಮೆಲ್ಲರಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ. ನಿಮ್ಗನ್ನಿಸಬಹುದು ಹೊತ್ತು ತುಂಬ ಹೋಯ್ತು ಅಂತ ಇರಬಹುದು. ಇವತ್ತು ಅಣ್ಣಾಮಲೈ ಅವರು ಬಂದಿರದೇ ಇರಬಹುದು. ಅಣ್ಣಾಮಲೈ ಅವರ ಸ್ವರೂಪವಾಗಿ ಅಶೋಕ್ ಕುಮಾರ್ ಇದ್ದಾರೆ. ಇದು ಒಂದು ಸೌಭಾಗ್ಯ. ಹಾಗಿರುವುದರಿಂದ ಅವರು IPS, ಇವರು IPS, ಏನ್ ವ್ಯತ್ಯಾಸ ಇಲ್ಲ ಅದರಲ್ಲಿ. ಹಾಗಾಗಿ ಅಶೋಕ್ ಕುಮಾರ್ ಅವರು ಈ ವೇದಿಕೆಯನ್ನು ಹಂಚಿಕೊಂಡದ್ದೇ ನಮಗೊಂದು ಬಹಳ ದೊಡ್ಡ ಸಂಗತಿ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಮ್ಮ ತಾಕತ್ತು, ನಮ್ಮ ಧ್ವನಿ ಹೇಗಿರಬೇಕು ಅಂದ್ರೆ, ಇಡೀ ಭಾರತಕ್ಕೆ ಬೆಂಗಳೂರು ಒಂದು ಮೂಲ ಹೆದ್ದಾರಿಯಾಗಿರಬೇಕು. ಆ ದೃಷ್ಟಿಯಿಂದ ಬೆಂಗಳೂರಿಗರು ಈ ನ್ಯಾಷನಲ್ ಮೈದಾನದಲ್ಲಿ ಗಟ್ಟಿದ್ದಾರೆ ಅಂತ ಅನ್ನಿಸಬೇಕು. ಬೋಲೋ ಭಾರತ್ ಮಾತಾ ಕಿ. ನಾವು ಮಂಗಳೂರಿನಿಂದ ಬಂದಿರೋದು. ಈ ಕರ್ತವ್ಯ ಅನ್ನೋದು ಬಹಳ ದೊಡ್ಡದಿದೆ ನಮ್ಗೆ. ಇಡೀ ಹಿಂದೂ ಸಮಾಜದ ತಾಕತ್ತೇನು ಅಂದ್ರೆ ಕೇವಲ ಧ್ವನಿ ಅಲ್ಲ. ಈಗಾಗಲೇ ರೂಪಮ್ಮ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ನಾವು ಕೇವಲ ಭಾಷಣವನ್ನು ಕೇಳ್ತೇವೆ, ಮನೆಗೆ ಹೋದಾಗ ಮರೆತು ಬಿಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇನ್ನು 2 ವರ್ಷದ ನಮ್ಮ ಕಾರ್ಯಕ್ರಮ ಹೇಗಿರಬೇಕಂದ್ರೆ, ಇದು ಯಾವುದನ್ನು ಮರೆಯದೆ 2 ವರ್ಷದಲ್ಲಿ ನಮ್ಮ ಸಾಧನೆಯ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಬರುವಂತಹ ಕಾಲಘಟ್ಟ ಅದು. ಈ ಕಾಲಘಟ್ಟದಲ್ಲಿ ಹಿಂದೂಗಳು ಸದೃಢವಾಗಬೇಕು. ಹಾಗಾಗಿ ಒಮ್ಮೆ ಮನಸ್ಸನ್ನ ಗಟ್ಟಿ ಮಾಡಿ, ಕೈಕಾಲನ್ನ ಸದೃಢ ಮಾಡಿ, ಮೊಬೈಲೆಲ್ಲ ಕೈಯಲ್ಲಿದ್ರೆ ಆ ಮೊಬೈಲ್ ಅನ್ನ ಜಂಗೆಯಲ್ಲಿಡಿ, 2 ಕೈಯನ್ನ ಮುಷ್ಟಿ ಮಾಡಿ, ಧ್ವನಿ ಹೇಗಿರಬೇಕು ಅಂದ್ರೆ ಒಮ್ಮೆ ಬೆಂಗಳೂರು ನಡುಕ ಹುಟ್ಟು ಹಾಗಿರಬೇಕು. ಹಿಂದೂ ಜಾಗೃತಿಯಾಗಿದ್ದಾನೆ ಅಂತ ಇರಬೇಕು. ಬೋಲೋ